ಅಂಧಾಭಿಮಾನಿಗಳು ಅಂತ ಹೇಳಿದ್ರಿ, ಅನ್ನದಾನ ಮಾಡಿದ್ರೆ ಅಂತ ಒಳ್ಳೆ ಕೆಲಸ, ಕೋರ್ಸ್ ಒಪ್ಕೋಣ. ಸ್ಟಾರ್ ವಾರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಆಗೋದು. ಹೆಂಗೆ? ಒಂದೇ ಕೈಲಿ ಚಪ್ಪಾಳೆ ಹೊಡ್ಯಕ್ಕಾಗಲ್ಲ. ಅಲ್ಲ, ಎರಡು ಕೈ ಸೇರಿದ್ರೆ ಅಂತಂದ್ರೆ ಯಾವ ಅರ್ಥದಲ್ಲಿ ಹೇಳಿದ್ರಿ? ಅವ್ರು ಕೆಣಕಿದ್ರೆ ಈ ಕಡೆಯಿಂದ ಬರುತ್ತೆ, ಆ ಕಡೆ ಸುಮ್ಮನೆ ಈ ಕಡೆ ಸುಮ್ಮನೆ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಬೇಡದೇ ಇರೋದೆಲ್ಲ ಮಾತಾಡ್ತಾರೆ. ಇವಾಗ ಸಿನಿಮಾ ನೋಡ್ತಾರ, ಅವ್ರ ಸಿನಿಮಾ, ಅವ್ರ ಹೀರೋ, ಹೀರೋಗಳು ಅವ್ರ ಫ್ಯಾನ್ಸ್ ಅಂದ್ರೆ ದೇವ್ರ ತರ ನೋಡ್ತಾರೆ. ಅವ್ರವ್ರ ಫ್ಯಾನ್ಸ್, ಅವ್ರವ್ರ ದೇವ್ರು ಇಲ್ಲ ಅಂತ ಹೇಳ, ಅದ್ರಲ್ಲಿ ತಪ್ಪೇ ಇಲ್ಲ. 100% ಅಣ್ಣವ್ರ ಕಾಲದಿಂದ ಅವ್ರನ್ನ ದೇವ್ರ ಅಂತ ನೋಡ್ಕೊಂಡ್ ಬಂದವ್ರೆ. ಅವ್ರವ್ರ ಸಿನಿಮಾ ನೋಡ್ಲಿ, ಎಂಜಾಯ್ ಮಾಡ್ಲಿ, ಕುಣದ್ ಕುಪ್ಪಳಿಸ್ಲಿ. ಎಲ್ಲಾರು ನಾವು ಕುಣದ್ ಕುಪ್ಪಳಿಸ್ತೀವಿ, ನಾವ್ ಇನ್ನೊಬ್ರು ತಂಟೆಗೆ ಹೋಗಲ್ಲ. ಮತ್ತೆ ನಮ್ ತಂಟೆಗೆ ಯಾಕೆ ಬರ್ಬೇಕು? ಇವಾಗ ನಿಮ್ ಕಡೆ ಯಾವನ ಬೈದ್ರೆ ನೀವು ಸುಮ್ಮನೆ ಇರ್ತೀರಾ? ಇಲ್ದಿರೋ ಮಾತುಗಳೆಲ್ಲ ಪರ್ಸನಲ್ ಆಗಿ ತಗೋತಾರೆ. ಅವಾಗ ಟೈಮ್ ಸಿಕ್ಕರು ಸಾಕು ಅಂತ ಕಾಯ್ತಾ ಇರ್ತಾರೆ ಈ ಕಡೆಯಿಂದ. ಇವಾಗ ಇಲ್ಲೇನೋ ಬೈದಿರ್ತಾರ, ತಿರ್ಗಾ ನೆಕ್ಸ್ಟ್ ಅವ್ರ ಸಿನಿಮಾ ರಿಲೀಸ್ ಆಗುತ್ತಾ, ಅವಾಗ ಶುರು ಹಚ್ಕೋತಾರೆ. ಸೊ ಇದು ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೆ? ಟ್ರೂ ಫ್ಯಾನ್ಸ್ಗಳು ಯಾರು ಮಾಡಲ್ಲ. ಈ ಬೇಕಾಬಿಟ್ಟೆ ಆ ಕಡೆ ಈ ಕಡೆ ಇರ್ತಾರೆ. ಈ ಕಡೆ ಟ್ರೋಲ್ ಪೇಜ್ಗಳಲ್ಲಿ ಬೇರೆ ಅವ್ರ ಫೇಸ್ಗಳಿರಲ್ಲ, ಬೇರೆ ಯಾವುದೋ ಹಾಕೊಂಡು ಫ್ಯಾನ್ಸ್ಗಳು ಬೇಕು ಅಂತಾನೆ ಟ್ರೋಲ್ ಮಾಡ್ತಾ ಇರ್ತಾರೆ. ಅದ್ರಗಳಿಂದ ಈ ತರ ಆಗುತ್ತೆ. ರಿಯಲ್ ಫ್ಯಾನ್ಸ್ಗಳು ಯಾರು ಬಂದು ಕಿತ್ತಾಡಲ್ಲ ಥಿಯೇಟರ್ಗಳ ಮುಂದೆ. ಅವ್ರ ಸಿನಿಮಾ ಬಂದು ಎಂಜಾಯ್, ಅವ್ರ ಸಿನಿಮಾ ಎಂಜಾಯ್ ಮಾಡ್ತಾ ಇದ್ದೀನಿ. ನಾನು ಪ್ರತಿಯೊಂದು ಕನ್ನಡ ಸಿನಿಮಾನು ನಾನು ನೋಡ್ತೀನಿ, ನನ್ನ ವೈಫು ನೋಡ್ತಾರೆ. ಪ್ರತಿಯೊಂದು ನಾವು ಕನ್ನಡ ಸಿನಿಮಾನು ನೋಡ್ತೀವಿ. ಅದ್ರಲ್ಲಿ ಎಲ್ಲೋ ಐತೆ ಸ್ಟಾರ್ ವಾರು. ಎಲ್ಲೋ ಒಂದು ಕೆಟ್ಟ ಹುಳಗಳು ಇರ್ತವೆ 2-3, ಅವ್ರಗಳಿಂದ ಅವ್ರ ಹೀರೋಗಳಿಗೆ ಡ್ಯಾಮೇಜ್. ಎಲ್ಲರಿಗೂ ಅಷ್ಟೇ. ಸೊ ಸುಮ್ಮನಿದ್ರೆ ಸುಮ್ಮನೆ ಇವಾಗ ವಂಶ ಅಂತ ಬೇರೆ ಏನೇನೋ ತೆಗಿತಾರೆ. ಅದ್ರಲ್ಲಿ ವಿಷಯನೇ ಇರೋಲ್ಲ. ಸುಮ್ಮನೆ ವಿಷಯ ಇಲ್ದಿರೋ ವಿಷಯಗಳನ್ನ ಕೆದಕಿ ಪರ್ಸನಲ್ ಹಿಂದೆ ಆಗಿರೋದನ್ನೆಲ್ಲ ತೆಗಿತಾರೆ. ಅವಾಗ ಈ ಕಡೆ ತೆಗಿಬೇಕು, ತೆಗಿಬಾರ್ದು. ಆ ಕಡೆ ಸುಮ್ಮನೆ ಇದ್ದಾಗ ಈ ಕಡೆ ಸುಮ್ಮನೆ ಇರ್ತಾರೆ. ಅದಂಗೇನೆ ಎರಡು ಕೈ ಸೇರೋದನ್ನ ಚಪ್ಪಾಳೆ ಆಗೋದು. ಒಂದ್ ಕೈಯಿಂದ ಏನು ಮಾಡೋಕ್ಕಾಗಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.